ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ನಮ್ಮ ಚಾನಲ್ಗೆ ಸ್ವಾಗತ. ಲೈಫ್ ವಿತ್ ರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಮಿರ್ಚಿ ಮೆಣಸಿನ್ಕಾಯಲ್ಲಿ ಸ್ವಲ್ಪ ಖಾರ ಇರೋ ಮೆಣಸಿನ್ಕಾಯಿ ತೊಗೊಂಡು ಪಕೋಡ ಹೇಗೆ ಮಾಡೋದು. ಎಲ್ಲರೂ ಮಿರ್ಚಿ ತಿಂದಿರ್ತೀರಾ, ಆನಿಯನ್ ಪಕೋಡ ತಿಂದಿರ್ತೀರಾ, ಪೊಟ್ಯಾಟೊ ಪಕೋಡ ತಿಂದಿರ್ತೀರಾ. ಸೊ ನಾವು ಡಿಫ್ರೆಂಟಾಗಿ ಇವತ್ತು ಮೆಣಸಿನ್ಕಾಯಿ ಪಕೋಡ ತೋರಿಸ್ತಾ ಇದ್ದೀವಿ. ಏನಪ್ಪ ಈ ರೀತಿ ಹೇಳ್ತಿದ್ದಾಳೆ ಅಂತನಾ? ಸೊ ಬನ್ನಿ. ಆ, ಸ್ವಲ್ಪ ಖಾರ ಕಮ್ಮಿ ಇರಬೇಕು. ಇದು ಈ ಕಡೆ ಶಿವಮೊಗ್ಗ ಕಡೆ ಸಿಗುತ್ತೆ. ಖಾರ ಕಮ್ಮಿ ಇರುತ್ತೆ. ಇದು ದಪ್ಪ ದಪ್ಪ ಮೆಣಸಿನ್ಕಾಯಿ ಇರುತ್ತೆ. ಬಟ್ ಈ ಸೀಸನಲ್ಲಿ ಸಿಗುತ್ತೆ ಈ ಮೆಣಸಿನ್ಕಾಯಿ. ಖಾರ ಕಮ್ಮಿ ಇರುತ್ತೆ. ಈ ಮೆಣಸಿನ್ಕಾಯಿ ತೊಗೊಂಡು ಈ ದಪ್ಪ ದಪ್ಪ ಇರುತ್ತಲ್ಲ 4 ಪೀಸಸ್ ಆಗಿ ಮಾಡ್ಕೋಬೇಕು. ತೆಳುವಾಗಿ ಮಾಡ್ಕೊಂಡ್ರೆ ಕ್ರಿಸ್ಪಿ ಜಾಸ್ತಿ ಬರುತ್ತೆ. ಸೊ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಒಂದು ಬೌಲ್ಗೆ ಕಟ್ ಮಾಡಿರೋಂತಹ ಮೆಣಸಿನ್ಕಾಯಿನ ಎಲ್ಲ ಹಾಕ್ಕೋಬೇಕಾಗುತ್ತೆ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಅನ್ಬೋದು. ಒಂದು ಸತಿ ಏನಾದರೂ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿದರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ. ಆ್ಯಕ್ಚುಲಿ ಇದು ನಮ್ಮ ಮನೆಯವರು ಹಸ್ಬೆಂಡ್ ಮಾಡಿಕೊಡೋ ಅಂಥ ರೆಸಿಪಿ ಅವರೇ ಮಾಡಿಕೊಡ್ತಾ ಇರೋದು. ಸೊ ಒಂದು ಸತಿ ಟ್ರೈ ಮಾಡಿ. ಸೊ ಈ ಒಂದು ಪಕೋಡಕ್ಕೆ ನಾನು ತುಂಬಾ ಫ್ಯಾನ್ ಆಗಿದ್ದೀನಿ. ಎನಿ ಟೈಮ್ ಫೇವ್ರೆಟ್ ಅಂದರೆ ಇದೇ. ಸ್ವಲ್ಪ ನನಗೆ ಏನಾದರೂ ಬೇಜಾರಾಗಿತ್ತು ಅಂತ ಹೇಳಿದರು ನಮ್ಮ ಮನೆಯವರು, ಈ ಪಕೋಡ ಮಾಡಿಕೊಟ್ರೆ ನಾನು ಐಸ್ ಥರ ಕರ್ಗೋಗ್ತೀನಿ. ಸೊ ಬನ್ನಿ. ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ ಮೇಲೆ 1-2 ಸ್ಪೂನು ಕಡಲೆ ಹಿಟ್ಟು. ತುಂಬ ಹಿಟ್ಟಿಟ್ಟು ಥರ ಬೇಡ, ಅದು ಜಸ್ಟ್ ಕೋಟಿಂಗ್ ಆಗಿರಬೇಕಷ್ಟೇ ಮೆಣಸಿನ್ಕಾಯಿನಿಗೆ. ಸೊ ಒಂದು 2 ಸ್ಪೂನ್ ಇದೆ. ಬಟ್ ಇದು ಚಿಕ್ಕದಿದೆ ಸ್ಪೂನ್. ಏನಪ್ಪ 2 ಸ್ಪೂನ್ ಹೇಳ್ತಾಳೆ, 4 ಸ್ಪೂನ್ ಹಾಕಿದ್ಲು ಅಂತ ಅಂದ್ಕೋಬೇಡಿ. ಚಿಕ್ಕದೇ ಅದು ಸ್ಪೂನು. ಹಾಗಾಗಿ ಒಂದು 2 ಸ್ಪೂನು ಕಡಲೆ ಹಿಟ್ಟು ಹಾಕಿ, ಕಡಲೆ ಹಿಟ್ಟು ಜೊತೆಗೆ ಇನ್ನು ಒಂದೇ ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇದು ಕಡಲೆ ಹಿಟ್ಟು ಮಿದು ಕೊಡುತ್ತೆ, ಇದು ಅಕ್ಕಿ ಹಿಟ್ಟು ಕ್ರಿಸ್ಪಿ ಕೊಡುತ್ತೆ. ಕ್ರಿಸ್ಪಿ ಮಿದು ಎರಡೂ ಇದ್ದರೆ ಸಖತ್ತಾಗಿರುತ್ತೆ. ಒಳಗಿಂದ ಮೇಲೆ ಕ್ರಿಸ್ಪಿ ಒಳಗೆ ಸಾಫ್ಟಿ ತಿಂತಾ ಇದ್ದರೆ ಮಸ್ತ್ ಮಜಾ ಅನಿಸುತ್ತೆ. ಸೊ ಓಕೆ, ಆ ಕಡಲೆ ಹಿಟ್ಟಾಯಿತು, ಅಕ್ಕಿ ಹಿಟ್ಟಾಯಿತು. ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕಬೇಕು. ಜೀರಿಗೆ ಎಕ್ಸ್ಟ್ರಾ ಎಲ್ಲದಕ್ಕೂ ಹಾಕ್ತಾರೆ ಜೀರಿಗೆ. ಆಮೇಲೆ ಉಪ್ಪು ಹಾಕಬೇಕು. ಮೇಯ್ನು ಉಪ್ಪು, ಜೀರಿಗೆ ಸೇಮ್ ಏನು ಐಟಮ್ಸು ಪಕೋಡಕ್ಕೆ ನಾವು ನಾರ್ಮಲ್ ಪಕೋಡಾಗೆ ಹಾಕ್ತೀವಲ್ಲ ಅದೇನೆ. ಬಟ್ ಖಾರ ಪುಡಿನ ಹಾಕ್ಬಾರ್ದು ಅಷ್ಟೇ, ಏಕೆಂದರೆ ಇದರಲ್ಲೇ ಸಾಕು. ಇನ್ನು ಅಜ್ವಾನನ್ನು ಕೂಡ ಆ್ಯಡ್ ಮಾಡಿ. ಅಜ್ವಾನ ಯಾಕಂದರೆ ಕರೆದಿರ್ತೀವಲ್ವ, ಆ ಟೇಸ್ಟು ಜೊತೆಗೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಮೆಣಸಿನ್ಕಾಯಿ ಕರೆದಿರೋದು ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ಕೆ, ಆದರೆ ಬಾಯಿ ರುಚಿ ಕೇಳಬೇಕಲ್ವ, ಬಾಯಿ ರುಚಿಗೆ ಬೇಕೇ ಬೇಕು. ಸ್ವಲ್ಪ ಒಂದು ಚಿಕ್ಕ ಸ್ಪೂನಲ್ಲಿ ಅಜ್ವಾನ ಕೂಡ ಹಾಕಿ, ಅದು ಕೂಡ ಡೈಜೆಷನ್ಗೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ನೀರನ್ನು ಇದು ಮೇಯ್ನಾಗಿ ಕಲಸೋದ್ರಲ್ಲೇ ಇರೋದು ಮೆಥೆಡ್ಡು. ಸೊ ನಾವೇನು ಮಾಡ್ತೀವಿ, ಇದಿಷ್ಟೆಲ್ಲ ಹಾಕಿದ ಮೇಲೆ ಬೇರೆ ರೀತಿ ಪಕೋಡಗಳಿಗೆ ನೀರು ಹಾಕಿ ಬೇಗ ಕಲಿಸ್ಬಿಡ್ತೀವಿ. ಸೊ ಆ ರೀತಿ ಮಾಡಬಾರ್ದು. ಫಸ್ಟು ಈ ಹಿಟ್ಟಲ್ಲೇ ಮೆಣಸಿನ್ಕಾಯಿನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಫುಲ್ಲು ಗಟ್ಟಿ ಇರಬೇಕು. ಮೇಲೆ ಲೈಟಾಗಿ ಕೋಟಿಂಗ್ ಕಾಣ್ತಾ ಇರಬೇಕು, ಮೆಣಸಿನ್ಕಾಯಿ ಕಾಣ್ತಾ ಇರಬೇಕು. ಸ್ವಲ್ಪ ಹಾಕ್ಕೊಂಡು ಕೈಯಲ್ಲಿ ಈ ರೀತಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನನ್ನ ಹಸ್ಬೆಂಡೇ ಮಾಡ್ತಿರೋದು ಆ್ಯಕ್ಚುಲಿ. ಸೊ ಈ ರೀತಿ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮೆಣಸಿನ್ಕಾಯಿನ. ಈ ರೀತಿ ಮಿಕ್ಸ್ ಮಾಡಿಕೊಂಡಾಗ ತುಂಬ ಹಿಟ್ಟಿಟ್ಟು ಅನಿಸಲ್ಲ. ಕೆಲವೊಬ್ಬರಿಗೆ ತುಂಬ ಹಿಟ್ಟಿಟ್ಟು ಮಿರ್ಚಿಗಳಾಗಲಿ ಪಕೋಡ ಆಗಲಿ ತಿನ್ನೋದಕ್ಕೆ ಇಷ್ಟಪಡಲ್ಲ. ನನಗೆ ಆನಿಯನ್ ಪಕೋಡ ಅಂದರೆ ಎಕ್ಸ್ಟ್ರಾ ಲೈಟಾಗಿ ಕೋಟಿಂಗ್ ಇರಬೇಕು ಕಡಲೆ ಹಿಟ್ಟು. ಆ ರೀತಿ ಈ ಮೆಣಸಿನ್ಕಾಯಿನಿಗೆ ಲೈಟಾಗಿ ಕೋಟಿಂಗ್ ಇದ್ದರೆ ಸಖತ್ತಾಗಿರುತ್ತೆ. ಸೊ ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಒಂದು ಸತಿ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಪ್ರೋಸೆಸ್ ಬಂದುಬಿಟ್ಟು ಸೇಮ್ ಪ್ರೋಸೆಸ್ಸೇ. ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಕೋಬೇಕು. ಸೊ ಎಣ್ಣೆನ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಸೊ ಎಣ್ಣೆ ಚೆನ್ನಾಗಿ ಕಾಯಲಿ. ಅರ್ಧಂಬರ್ಧ ಕಾದಿರೋ ಎಣ್ಣೆಗೆ ಹಾಕ್ಕೋಬೇಡಿ. ಸೊ ಬಂದುಬಿಟ್ಟು ಒಂದೊಂದನ್ನೇ ಬೇರೆಯಾಗಿ ಬಿಡಬೇಕು. ಸಿಮ್ಮಲ್ಲಿಡಬೇಕು. ಮೇಯ್ನ್ ಏನಂದರೆ ಯಾವಾಗಲೂ ಮಿರ್ಚಿ ಆಗಲಿ ಪಕೋಡ ಆಗಲಿ ಬೋಂಡ ಆಗಲಿ ಮಾಡೋದನ್ನು ದೊಡ್ಡ ಉರಿಲಿ ಇಡಬಾರ್ದು. ಯಾಕೆಂದರೆ ಬೇಗ ಸೀದೋಗುತ್ತೆ, ಒಳಗೆ ಬೆಂದೇ ಇರಲ್ಲ. ಸೊ ಈ ರೀತಿ ಸಿಮ್ಮಲ್ಲಿಟ್ಬಿಟ್ಟು ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಹಾಗೆ ಹೆಚ್ಚಿಟ್ಟು ಕಟ್ ಮಾಡಿಕೊಂಡು ಕೋಟಿಂಗ್ ಕೊಟ್ಕೊಂಡಿದ್ವಲ್ಲ ಹಿಟ್ಟಿಂದು, ಅದನ್ನು ಒಂದೊಂದನ್ನೇ ಈ ರೀತಿ ಬಿಡಬೇಕು. ಈ ಸ್ವಲ್ಪ ಎಲ್ಲದನ್ನು ಹಾಕಿದ ಮೇಲೆ ಲೈಟಾಗಿ ಸಡನ್ನಾಗಿ ಕೈ ಆಡೋಕ್ಕೆ ಹೋಗಬೇಡಿ. ಒಂದು 2-3 ಸೆಕೆಂಡ್ ಬಿಟ್ಬಿಟ್ಟು ಕೈ ಆಡಬೇಕಾಗುತ್ತೆ. ಎಲ್ಲೆಲ್ಲಿ ಪ್ಲೇಸ್ ಇದೆಯಲ್ಲ ಅಲ್ಲಲ್ಲಿ ಹಾಕಿ. ಯಾಕೆ ಅಂದರೆ ಅದು ಸ್ವಲ್ಪ ಫ್ರೈ ಆದಮೇಲೆ ಮತ್ತು ಪ್ಲೇಸ್ ಜಾಸ್ತಿ ಅನಿಸುತ್ತೆ. ಸೊ ಇವಾಗಲೇ ಹಾಕ್ಬೋದಿತ್ತೇನೋ ಅಂತ ಆಮೇಲೆ ಫೀಲ್ ಆಗುತ್ತೆ. ಸೊ ನೋಡಿ, ಫ್ರೈ ಆದಮೇಲೆ ಈ ರೀತಿ ಆಗುತ್ತೆ. 1 ಸೆಕೆಂಡ್ ಬಿಡಿ. 1 ಸೆಕೆಂಡ್ ಸಿಮ್ಮಲ್ಲೇ ಬಿಟ್ಟು ಈ ರೀತಿ ಚೆನ್ನಾಗಿ ಎಲ್ಲ ಕಡೆ ಮುಖನೂ ಫ್ರೈ ಮಾಡಬೇಕಾಗುತ್ತೆ. ಆದಷ್ಟು ಸಣ್ಣ ಉರಿಲೇ ಇಟ್ಕೊಂಡು ಫ್ರೈ ಮಾಡಿ. ದೊಡ್ಡ ಉರಿಲಿ ಟೇಸ್ಟ್ ಬರೋದಿಲ್ಲ ಅನ್ನೋದಕ್ಕಿಂತ ಇದು ಮೇಯ್ನಾಗಿ ರೆಸಿಪಿ ಸಣ್ಣ ಉರಿಲೇ ಮಾಡೋದು. ಹಾಗೆಯೇ ಸಣ್ಣ ಉರಿಗೆ ಮಾಡಿದಷ್ಟು ಕ್ರಿಸ್ಪಿ
ಜಾಸ್ತಿ ಬರುತ್ತೆ. ತಿನ್ನೋದಕ್ಕೂ ಕುರು ಅಂತ ಇದ್ದರೆ ಸಖತ್ತಾಗಿರುತ್ತಲ್ಲ. ಇದ್ರ ಜೊತೆ ಒಂದು ಲೋಟ ಟೀ ಮಾಡ್ಕೊಂಡು ತಿಂತಾ ಇದ್ದರೆ ಎಂಥ ಕೋಪ ಬಂದರೂ ಕರಗೋಗುತ್ತೆ. ಹಾಗೆ ಮೆಣಸಿನ್ಕಾಯಿನಲ್ಲಿ ಎಲ್ಲನೂ ನಮ್ಮ ಮನೆಯವರು ಕೋಪ ಗೀಪ ಕರಗೋಗಲಿ ಅಂತ ಈ ರೀತಿ ಪಕೋಡ ಮಾಡ್ತಾರೆ. ಸೊ ಇದು ಟೀ ಜೊತೆ ಅಂತ ಅಷ್ಟೇ ಅಲ್ಲ, ಇವಾಗ ರೈಸ್ ಸಾಂಬಾರು ತಿಂದು ಸೈಡ್ಸ್ ಏನಾದರೂ ಬೇಜಾರಾಗಿರ್ಬೋದು, ಆ ರೀತಿ ಆ ಟೈಮಲ್ಲಿ ಕೂಡ ತಿನ್ಬೋದು. ಬೇರೆ ಎಲ್ಲ ಮಾರ್ನಿಂಗ್ ಟೈಮು ಚಿತ್ರಾನ್ನ, ಮಂಡಕ್ಕಿ, ಉಪ್ಪಿಟ್ಟು ಎಲ್ಲದ್ರ ಜೊತೆ ಸೂಟ್ ಆಗುತ್ತೆ. ಬಟ್ ರೊಟ್ಟಿ ಜೊತೆನೂ ಸೂಟ್ ಆಗುತ್ತೆ. ಹೇಗೆ ಅಂದರೆ ಕೆಲವೊಬ್ರು ಇಷ್ಟಪಡ್ತಾರೆ ಮಿರ್ಚಿ, ರೊಟ್ಟಿ, ಪಲ್ಯ ಅದ್ರ ಜೊತೆ ಈ ಥರ ಏನಾದರೂ ಐಟಮ್ಸ್ ಇರಬೇಕು ಅಂತ. ನನ್ನ ಅನಿಸಿಕೆ ಏನಪ್ಪ ಅಂತ ಹೇಳಿದರೆ ಎಲ್ಲ ಫುಡ್ಗಳ ಜೊತೆನೂ ಇದು ಮ್ಯಾಚ್ ಆಗುತ್ತೆ. ನೋಡಿ ಫೈನಲಿ ಈ ಥರ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಫ್ರೈ ಎಲ್ಲ ಆಗುತ್ತಲ್ಲ, ಆವಾಗ ತೆಗಿಬೇಕು. ಕ್ಲೀನಾಗಿ ತೆಗೆದ್ರೆ ಫೈನಲಿ ನಮ್ಮ ಮಿರ್ಚಿ ಮೆಣಸಿನ್ಕಾಯಿ ಪಕೋಡ ರೆಡಿ ಆಗುತ್ತೆ. ನೋಡಿ ಎಷ್ಟು ಇಟ್ಕೊಂಡು ಹಾಕಿ ಪ್ಲೇಟಿಗೆ ಹಾಕಿದ ತಕ್ಷಣ ನನಗಂತೂ ಆ್ಯಕ್ಚುಲಿ ಯಾವಾಗ ಖಾಲಿ ಮಾಡ್ತೀನೋ ಅನಿಸ್ಬಿಡುತ್ತೆ. ಸೊ ನೋಡಿ, ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.